ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ, ಜೊತೆಗೆ ಯಾವ ಯಾವ ಒಂದು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಶುಕ್ರವಾರ ಘೋಷಣೆಯನ್ನು ಮಾಡ್ತಾ ಇದ್ದಾವೆ, ಸಪೋರ್ಟನ್ನು ಮಾಡ್ತಾ ಇದ್ದಾವೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ಇನ್ನೂ ಮುಂತಾದಂತಹ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯನ್ನು ಕೊಟ್ಟಿದ್ದರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದಿಂದ ಬರುವಂತಹ ಒಂದು ಗೌರ್ಮೆಂಟ್ ನೋಟಿಫಿಕೇಷನ್ಸ್ ಆಗಿರ್ಬೋದು, ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಎಜುಕೇಷನ್ ಅಪ್ಡೇಟ್ಸ್ ಆಗಿರ್ಬೋದು, ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸು, ಜೊತೆಗೆ ಉಚಿತ ಯೋಜನೆಗಳು, ಬ್ಯಾಂಕ್ನಿಂದ ಕೊಡುವಂತಹ ಸಾಲಗಳು, ಇನ್ನೂ ಮುಂತಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ, ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಆಲ್ ಅನ್ನೋದನ್ನು ಒತ್ತಿ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಈಗ ಏನಪ್ಪ ಅಂತಂದರೆ, ಮಂಗಳವಾರ ಬಂದನ್ನು ಘೋಷಣೆ ಮಾಡಿದರು, ಬೆಂಗಳೂರು ಬಂದ್. ಅದು ಅತ್ಯಂತ ಯಶಸ್ವಿಯಾಗಿ ಬೆಂಗಳೂರು ಬಂದ್ ನಡೆದಿರುವಂಥದ್ದು. ಹಾಗೆಯೇ ಕರ್ನಾಟಕ ಸರ್ಕಾರಕ್ಕೂ ಕೂಡ ಕರ್ನಾಟಕದ ಜನತೆ ಬಿಸಿ ಮುಟ್ಟಿಸಿರುವಂಥದ್ದು. ಹಾಗೆಯೇ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಕರೆ ನೀಡಿದಂತಹ ಬೆಂಗಳೂರು ಬಂದ್ ಯಶಸ್ಸಿನ ಬೆನ್ನಿಗೆ ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ರವರು, ಇವರ ಒಂದು ನೇತೃತ್ವದಲ್ಲಿ ಕನ್ನಡ ಒಕ್ಕೂಟ ಕರೆ ನೀಡಿದಂತಹ ಸೆಪ್ಟೆಂಬರ್ 29ರ ಕರ್ನಾಟಕ ಬಂದ್ಗೆ ಈಗ ಆಲ್ರೆಡಿ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಈಗ ಕರ್ನಾಟಕದಲ್ಲಿರುವಂತಹ ನಾನಾ ರೀತಿಯಾದಂತಹ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೋರ್ತಾ ಇರುವಂಥದ್ದು. ಜೊತೆಗೆ ಹಲವು ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನು ನೀಡಿರುವಂಥದ್ದು. ನಂತರ ಕಾವೇರಿ ವಿಚಾರಕ್ಕಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಬುಧವಾರ JDS ಹಾಗೆಯೇ BJP ಪಕ್ಷಗಳು ಮೈತ್ರಿಯೊಂದಿಗೆ ಜಂಟಿಯೊಂದಿಗೆ ಜೊತೆಯಲ್ಲೇ ಹೋರಾಟವನ್ನು ಮಾಡ್ತೇವೆ ಅಂಥೇಳಿ ಈಗ ಆಲ್ರೆಡಿ ನಿರ್ಧಾರವನ್ನು ಮಾಡಿರುವಂಥದ್ದು. ಜೊತೆಗೆ ಫಿಲಮ್ ಚೇಂಬರ್ ಕೂಡ ಸಪೋರ್ಟನ್ನು ಮಾಡ್ತಾ ಇರುವಂಥದ್ದು. ಹಾಗಿದ್ದರೆ ಕರ್ನಾಟಕ ಬಂದ್ಗೆ ಯಾರ್ಯಾರ ಬೆಂಬಲ ದೊರೀತಾ ಇದೆ ಅನ್ನೋದನ್ನು ನೋಡೋದಾದರೆ, ಓಲಾ ಊಬರ್ ಯೂನಿಯನ್ನಿಂದ ಸಿಗ್ತಾ ಇರುವಂಥದ್ದು, ಹಾಗೆಯೇ ಹೋಟೆಲ್ ಮಾಲೀಕರ ಸಂಘದಿಂದ ಸಿಗ್ತಾ ಇರುವಂಥದ್ದು, ಹಾಗೆಯೇ ಪೀಣ್ಯ ಕೈಗಾರಿಕಾ ಸಂಘ, ಕೈಗಾರಿಕೆಗಳ ಒಕ್ಕೂಟ, ಲಾರಿ ಮಾಲೀಕರ ಸಂಘ, ಕರವೇ ಪ್ರವೀಣ್ ಶೆಟ್ಟಿ ಬಣ, ಕರವೇ ಶಿವರಾಮೇಗೌಡ ಬಣ, ಕರುನಾಡ ರೈತ ಸಂಘ, ಕರ್ನಾಟಕ ರಾಜ್ಯ ಕಾರ್ಮಿಕರ ಜಾಗೃತಿ ವೇದಿಕೆ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ, ಆದರ್ಶ ಆಟೋ ಚಾಲಕರ ಸಂಘ, ಇನ್ನು ಮುಂತಾದ ಕರ್ನಾಟಕದ ಸುಮಾರು 150ಕ್ಕೂ ಹೆಚ್ಚು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು. ಹಾಗೆಯೇ ಇನ್ನು ಯಾರ್ಯಾರು ಇನ್ನೂ ಕೂಡ ತೀರ್ಮಾನವನ್ನು ಮಾಡಿಲ್ಲ ಬಂದ್ಗೆ ಅನ್ನೋದನ್ನು ನೋಡೋದಾದರೆ, ಖಾಸಗಿ ಸಾರಿಗೆ ಸಂಘಟನೆಗಳು ಇನ್ನೂ ಈ ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ, ಅಂದರೆ ತೀರ್ಮಾನವನ್ನು ಮಾಡ್ತಾ ಇಲ್ಲ. ಹಾಗೆಯೇ ಏರ್ಪೋರ್ಟ್ ಟ್ಯಾಕ್ಸಿಗಳು ಇನ್ನೂ ನಾವು ಬಂದ್ಗೆ ಸಪೋರ್ಟ್ ಮಾಡಬೇಕಾ ಅಥವಾ ಬೇಡವಾ ಅನ್ನುವಂಥದ್ದನ್ನು ಇನ್ನೂ ಯಾವುದೇ ತೀರ್ಮಾನವನ್ನು ಮಾಡಿಲ್ಲ. ನಂತರ ಖಾಸಗಿ ಶಾಲಾ ಸಂಘಟನೆಗಳು ಯಾವುದೇ ತೀರ್ಮಾನವನ್ನು ಮಾಡಿಲ್ಲ. ಹಾಗಾದರೆ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ ಅಥವಾ ಇಲ್ವಾ ಅನ್ನೋದನ್ನು ನೋಡೋದಾದರೆ, ಕರ್ನಾಟಕ ಬಂದ್ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ನಡೀಬೇಕಾದ್ರೆ, ಕರ್ನಾಟಕದ ಜನತೆಗೆ ನ್ಯಾಯ ಸಿಕ್ಕಬೇಕು ಅಂತಂದರೆ ಎಲ್ಲ ರೀತಿಯಾದಂತಹ ಒಂದು ಖಾಸಗಿ ಶಾಲೆಗಳಾಗಿರ್ಬೋದು ಅಥವಾ ಏರ್ಪೋರ್ಟ್ ಟ್ಯಾಕ್ಸಿ ಆಗಿರ್ಬೋದು, ಖಾಸಗಿ ಸಾರಿಗೆ ಸಂಘಟನೆಗಳಾಗಿರ್ಬೋದು ಬಂದ್ ಆಗಲೇಬೇಕಾಗುತ್ತೆ. ಸೊ ಶುಕ್ರವಾರ ಆಲ್ಮೋಸ್ಟ್ ಎಲ್ಲವೂ ಕೂಡ ಬಂದಾಗುವಂತಹ ಸಾಧ್ಯತೆಗಳಿದೆ. ಖಾಸಗಿ ಶಾಲೆಗಳಿಗೂ ಕೂಡ ರಜೆ ಸಿಗುವಂತಹ ಒಂದು ಸಾಧ್ಯತೆಗಳು ಇದೆ. ಸೊ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಾಸಗಿ ಶಾಲೆಗಳಿಗೆ ರಜೆ ಕೊಡಬೇಕಾ ಅಥವಾ ಬೇಡವಾ ಅನ್ನುವಂಥದ್ದನ್ನು. ನಂತರ ಶುಕ್ರವಾರ ನಡೀತಾ ಇರುವಂತಹ ಕರ್ನಾಟಕ ಬಂದ್ಗೆ ಸುಮಾರು 1,000ಕ್ಕೂ ಹೆಚ್ಚು ಸಂಘಟನೆಗಳು ಸಾಥ್ ನೀಡ್ತಾ ಇದ್ದು, ಹಾಗೆಯೇ ಆಸ್ಪತ್ರೆ, ಮೆಡಿಕಲ್, ಆಂಬ್ಯುಲೆನ್ಸ್ ಬೆಂಬಲ ಇದ್ದೇ ಇದೆ. ಜೊತೆಗೆ ಇನ್ನೂ ಯಾವ ಸೇವೆಗಳಿರೋದಿಲ್ಲ, ಹೋಟೆಲ್, ಸಿನಿಮಾ ಹಾಲ್, ಮಾಲ್, ಆಟೋ, ಕ್ಯಾಬ್, ಬೇಕ್ರಿ, ಓಲಾಬೂರ್ ಇವೆಲ್ಲವೂ ಕೂಡ ಒಂದು ಸೇವೆಗಳು ಇರೋದಿಲ್ಲ. ಸೊ ಆದ್ದರಿಂದ ಯಾವಾಗ ಸಾರಿಗೆ ಸಂಚಾರ ಬಂದ್ ಆಗುತ್ತೆ, ಸೊ ಆಟೋಮೆಟಿಕ್ಕಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆಯನ್ನು ಮಾಡ್ತಾರೆ. ಹಾಗೆಯೇ ನೀವು ನಿಮ್ಮ ಯಾವ ಒಂದು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಖಂಡಿತ ಶುಕ್ರವಾರ ಶಾಲಾ ಕಾಲೇಜುಗಳಿಗೆ ರಜೆ ಕೊಡುವಂಥ ಸಾಧ್ಯತೆಗಳು ಇದೆ. ಸೊ ಅಪ್ಡೇಟ್ಸ್ನ ನೋಡ್ತಾ ಹೋಗಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.